ಪರಿಶಿಷ್ಟ ಜಾತಿ ಸ್ಥಾನಮಾನಕ್ಕೆ ಆಗ್ರಹಿಸಿ ಕಳೆದ 12 ದಿನಗಳಿಂದ ಧರಣಿ ನಡೆಸುತ್ತಿರುವ ಮೀನುಗಾರರಿಗೆ ಸದ್ಯದಲ್ಲಿಯೇ ನ್ಯಾಯ ಸಿಗುವ ವಿಶ್ವಾಸ ಇದೆ ಎಂದು ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಹೇಳಿದ್ದಾರೆ. ರವಿವಾರ ಧರಣಿ ಸ್ಥಳಕ್ಕೆ ಆಗಮಿಸಿ ಮೊಗೇರರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮೊಗೇರರ ಹೋರಾಟ ನ್ಯಾಯೋಚಿತವಾಗಿದ್ದು, ಮೊಗೇರರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಚಿವರು ಪ್ರಯತ್ನ ಮುಂದುವರೆಸಿದ್ದಾರೆ. ಸರ್ಕಾರದ ಕ್ರಮದೊಂದಿಗೆ ಧರಣಿ ಕೆಲವೇ ದಿನಗಳಲ್ಲಿ ಮುಕ್ತಾಯ ಕಾಣಲಿದೆ. ಮೊಗೇರರ ಪ್ರತಿ ಹಂತದ ಹೋರಾಟದಲ್ಲಿಯೂ ಜೊತೆಗೆ ನಿಲ್ಲುತ್ತೇನೆ ಎಂದು ಅವರು ಭರವಸೆ ನೀಡಿದರು. ಪರಿಶಿಷ್ಟ ಜಾತಿ ಏನು ಪ್ರಮಾಣ ಪತ್ರ ಬಹಳ ವರ್ಷದಿಂದ ನಡೀತಾ ಇದೆ ಮತ್ತು ಈ ಸಮಸ್ಯೆ ಏನು ಹೊಸದಂತ ಸಮಸ್ಯೆ ಅಲ್ಲ, ಹಳೆಯದ ಬಹಳ 12 ವರ್ಷ ಬಂದಂತ ಸಮಸ್ಯೆ. ಆ ಸಮಸ್ಯೆಗೆ ಇವತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ತಮ್ಮೊಟ್ಟಿಗಿದೆ. ಆದಷ್ಟು ಬೇಗ ತಮ್ಮ ಏನು ಬೇಡಿಕೆಗಳು ಪರಿಹಾರ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಉಸ್ತುವಾರಿ ಸಚಿವರು, ಕಾನೂನು ಮಂತ್ರಿಗಳು ಸೇರಿ ನಮ್ಮ ಆದಷ್ಟು ಬೇಗ ಬೆಂಗಳೂರಿನಲ್ಲಿ ಒಂದು ಸಭೆ ಇಟ್ಟು ಆ ಸಭೆಗೆ ತಮ್ಮ ಹಿರಿಯರನ್ನೆಲ್ಲ ಕರೆದು ಆ ಸಭೆಯ ಏನು ನಿರ್ಧಾರ ಆಗ್ತದೆ ಮತ್ತು ಆದಷ್ಟು ಬೇಗ ತಮಗೆ ನ್ಯಾಯ ಸಿಗ್ತದೆ. ಇನ್ನು ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ ಮಾತನಾಡಿ, ಮೊಗೇರರು ನಡೆಸುತ್ತಿರುವ ಹೋರಾಟ ಅವರ ಬದುಕಿಗಾಗಿ ನಡೆಸುತ್ತಿರುವ ಹೋರಾಟವಾಗಿದೆ. ಪರಿಶಿಷ್ಟ ಜಾತಿ ಪಂಗಡ ಪ್ರಮಾಣ ಪತ್ರಕ್ಕಾಗಿ ಕ್ಷೇತ್ರ ನಿರ್ಬಂಧ ತೆಗೆದುಹಾಕಿದ ನಂತರ ಅಂದಿನ ಶಾಸಕ ಎಸ್ಎಂ ಯಾಹ್ಯಾ, ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸುರವರ ಕೃಪೆಯಿಂದ ಇಲ್ಲಿನ ಮೊಗೇರರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ಪಡೆದು ಶೈಕ್ಷಣಿಕವಾಗಿ ಪ್ರಗತಿಯನ್ನ ಸಾಧಿಸಿದ್ದಾರೆ. ಈಗ ಸರ್ಕಾರ ಇವರ ಕೂಗಿಗೆ ಸ್ಪಂದಿಸುವ ವಿಶ್ವಾಸ ಇದೆ ಎಂದರು. ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಾಗ ವರದಿಯ ಆಧಾರ ಮೇಲೆಯೇ ಇವತ್ತು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅಂದಿನಿಂದ ಇಲ್ಲಿವರೆಗೆ ಅದರ ಮೂಲಕವಾಗಿ ಇವತ್ತು ಶೈಕ್ಷಣಿಕವಾಗಿ ನಾವು ಮುಂದೆ ಬರ್ತಾ ಇದ್ದೇವೆ. ಕೇವಲ ಆರ್ಥಿಕವಾಗಿ ಯಾವುದು ಸರ್ಕಾರ ನಮ್ಮನ್ನ ಉತ್ತೇಜಿಸಿ ಆರ್ಥಿಕವಾಗಿ ನಮ್ಮನ್ನ ಮುಂದೆ ತರಲಿಲ್ಲ. ಕೇವಲ ಸರ್ಟಿಫಿಕೇಟ್ ವಿದ್ಯೆಗಾಗಿ ಆ ಶೈಕ್ಷಣಿಕವಾಗಿ ಅದನ್ನ ಕೂಡ ಇವತ್ತು ಸರ್ಕಾರ ಕಸಿದುಕೊಂಡದಲ್ಲ. ನನಗೆ ಗೊತ್ತಿದ್ದ ಹಾಗೆ ಅಂದಿನಿಂದಲೇ ನಿಮ್ಮ ಹೋರಾಟ ನಡೀತು, ಅಲ್ಲಿಂದ ಇಲ್ಲಿವರೆಗಿದೆ. ಆದರೆ ನೈಜವಾದಂತ ಯಾರಿಗೆ ಸಿಗಬೇಕಾಗಿತ್ತು ಆ ಸರ್ಟಿಫಿಕೇಟ್ ಅನ್ನ ನಿಲ್ಲಿಸಿದನ್ನ ನಾವು ಖಂಡಿಸ್ತೇವೆ. ಮೊಗೇರ ಜಾತಿಯ ಹೆಸರು ಹಿಂದುಳಿದ ಹಾಗೂ ಪರಿಶಿಷ್ಟ ಜಾತಿ ಎರಡೂ ಪಟ್ಟಿಯಲ್ಲಿದ್ದು, ಹಿಂದುಳಿದ ವರ್ಗ ಪಟ್ಟಿಯಿಂದ ಕೈಬಿಡುವ ಬಗ್ಗೆ ಕಾನೂನು ಸಚಿವ ಮಾಧುಸ್ವಾಮಿಯವರು ಸರ್ಕಾರಕ್ಕೆ ಟಿಪ್ಪಣಿ ಬರೆದಿದ್ದಾರೆ ಎಂದು ಭಟ್ಕಳ ಬಿಜೆಪಿ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಧರಣಿ ನಿರತರಿಗೆ ಮಾಹಿತಿ ನೀಡಿದರು. ಪರಿಶಿಷ್ಟ ಜಾತಿಯಲ್ಲಿ ಮೊಗೇರರ ಪ್ರಮಾಣ ಅತ್ಯಲ್ಪವಾಗಿದ್ದು, ಉಳಿದವರ ಹಕ್ಕನ್ನ ಕಬಳಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಇದನ್ನ ಮೊಗೇರ ಮುಖಂಡರ ಉಪಸ್ಥಿತಿಯಲ್ಲಿ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ತಿಳಿಸಿದ್ರು. ಮೊಗೇರ ಮುಖಂಡ ಎಫ್ಕೆ ಮೊಗೇರ ಸಮುದಾಯ ನಡೆಸಿಕೊಂಡು ಬಂದಿರುವ ಧರಣಿ ಹೋರಾಟದ ಬಗ್ಗೆ ವಿವರಿಸಿದ್ರು. ಮಾಜಿ ಶಾಸಕ ಮಂಕಾಳ್ ವೈದ್ಯ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ನಾಯ್ಕ್, ಭಟ್ಕಳ ಬಿಜೆಪಿ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ, ಬಿಜೆಪಿ ಮೀನುಗಾರಿಕೆ ವಿಭಾಗ ಪ್ರಕೋಷ್ಠದ ಸಂಚಾಲಕ ಹೂವಾ ಖಂಡೇಕರ್, ಮೋಹನ್ ನಾಯ್ಕ್ ಸರ್ಪನಕಟ್ಟೆ, ಭಾಸ್ಕರ್ ದೈಮನೆ, ಕುಮಾರ್ ಹೆಬಳೆ, ಶ್ರೀಕಾಂತ್ ನಾಯ್ಕ್, ಮೊಗೇರ ಸಮಾಜದ ಮುಖಂಡರಾದ ಕೆಎಂ ಕರ್ಕಿ, ಭಾಸ್ಕರ್ ಮೊಗೇರ್, ರಾಮ ಮೊಗೇರ್, ಪುಂಡಲೀಕ್ ಹೆಬಳೆ, ಯಾದವ್ ಮೊಗೇರ್, ದಿವಾಕರ್ ಮೊಗೇರ್ ಮುಂತಾದವರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಮುಂಡಳ್ಳಿ ಜೋಗಿ ಮನೆಯಲ್ಲಿ ಎನ್ಕೆ ಗೆಳೆಯರ ಬಳಗ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕ ಸುನಿಲ್ ನಾಯ್ಕ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಎನ್ಕೆ ಗೆಳೆಯರ ಬಳಗವು ಕೇವಲ ಕ್ರಿಕೆಟ್ಗೆ ಸೀಮಿತವಾಗಿರದೆ ಸಮಾಜದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು, ಸಮಾಜದ ರಕ್ಷಣೆ ಕಾರ್ಯವನ್ನ ಯುವ ಸಮುದಾಯ ಹೊತ್ತುಕೊಳ್ಳಬೇಕೆಂದು ಕರೆ ನೀಡಿದರು. ಎನ್ಕೆ ಗೆಳೆಯರ ಬಳಗ ಅಂತಕ್ಕಂಥ ಒಂದು ಬಳಗವನ್ನ ಮಾಡಿಕೊಂಡು 30 ಆರ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಕೇವಲ ಕ್ರಿಕೆಟ್ಗಷ್ಟೇ ಎನ್ಕೆ ಬ್ರದರ್ಸ್ ಟ್ರೋಫಿ ಅಂತ ಮಾಡಿದ್ರಿ. ಎನ್ಕೆ ಗೆಳೆಯರ ಬಳಗ ಕೇವಲ ಕ್ರಿಕೆಟ್ಗಷ್ಟೇ ಸೀಮಿತ ಮಾಡಬೇಡಿ. ಗ್ರಾಮದ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಈ ಗ್ರಾಮದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆ ಇದ್ರು ನಿಮ್ ನೇತೃತ್ವದಲ್ಲಿ ಇದನ್ನ ಸರಿ ಮಾಡುವಂತ ಕೆಲಸ ತಾವು ಮಾಡಬೇಕು ಮತ್ತು ಈ ಊರಿನ ರಕ್ಷಕನೆಯಾಗಿ ರಕ್ಷಕ ಅಂತಕ್ಕಂಥದನ್ನ ಬಿರುದನ್ನ ತಗೊಂಡು ಈ ಭಾಗದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆ ಇದ್ರೆ ಈ ಎನ್ಕೆ ಬ್ರದರ್ಸ್
ಮುಂದೆ ನಿಂತ್ಕೊಂಡು, ಯಾಕಂದ್ರೆ ಟಿ ಶರ್ಟ್ ಹಾಕ್ದಂಗೆ ನೋಡಿದೆ ಒಂದು ದೊಡ್ಡ ಬಳಗವನ್ನ ತಾವು ಹೊಂದಿದ್ದೀರಿ, ದೊಡ್ಡ ಯುವ ಸಮುದಾಯವನ್ನ ಇವತ್ತು ನೀವು ಕಟ್ಕೊಂಡಿದ್ರಿ. ಇಲ್ಲಿ ಪ್ರಥಮವಾಗಿ ನಿಮಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನ. ವೇದಿಕೆಯಲ್ಲಿ ಭಟ್ಕಳ ಬಿಜೆಪಿ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ, ರಾಜೇಶ್ ನಾಯ್ಕ್, ಭಟ್ಕಳ ಜೋಗಿಮನೆ ಸಮಾಜದ ಅಧ್ಯಕ್ಷ ನಾಗಯ್ಯ ದೇವಾಡಿಗ, ಪಂಚಾಯತ್ ಸದಸ್ಯರಾದ ಗೋವಿಂದ್ ಮೊಗೇರ್, ಕೃಷ್ಣಪ್ಪ ನಾಯ್ಕ್, ಪರಮೇಶ್ವರಿ ಹಳ್ಳೇರ್, ನಾರಾಯಣ್ ಜಿ ದೇವಾಡಿಗ, ಉದಯ್ ದೇವಾಡಿಗ ಕೋಟದಮಕ್ಕಿ, ಭಟ್ಕಳ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಂದ್ರ ನಾಯ್ಕ್, ಶಿವರಾಮ್ ದೇವಾಡಿಗ, ರಾಜೇಶ್ ದೇವಾಡಿಗ, ಉಪನ್ಯಾಸಕ ಕಿರಣ್ ದೇವಾಡಿಗ, ಗಣೇಶ್ ಗುಡಿಮನೆ ಉಪಸ್ಥಿತರಿದ್ದರು. ಶಾಸಕ ಸುನಿಲ್ ನಾಯ್ಕ್ ಹಾಗೂ ಅಂಚೆ ವಿಮೆ ಸಂಗ್ರಹದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ನಾರಾಯಣ್ ಜಿ ದೊಡ್ಮನೆ ಇವರನ್ನ ಎನ್ಕೆ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಶಾಸಕರು ಮೈದಾನಕ್ಕಿಳಿದು ಬ್ಯಾಟಿಂಗ್ ನಡೆಸಿ ಸಂತಸಪಟ್ಟರು. ಆಟೋ ನಿಲ್ದಾಣಗಳು ಜನರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತಿದ್ದು, ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 14ರಿಂದ 15 ಆಟೋ ರಿಕ್ಷಾ ನಿಲ್ದಾಣಗಳನ್ನು ವೈಯಕ್ತಿಕವಾಗಿ ವೆಚ್ಚವನ್ನ ಭರಿಸಿ ನಿರ್ಮಿಸಿಕೊಟ್ಟಿದ್ದೇನೆ ಎಂದು ಶಾಸಕ ಸುನಿಲ್ ನಾಯ್ಕ್ ಹೇಳಿದರು. ಭಟ್ಕಳ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ ಆಟೋ ನಿಲ್ದಾಣವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ರಿಕ್ಷಾಗಳು ರಸ್ತೆಗೆ ಇಳಿಯುತ್ತಿವೆ. ಕಳೆದ 2 ವರ್ಷಗಳಿಂದ ಕೋವಿಡ್ ಕಾರಣದಿಂದಾಗಿ ರಿಕ್ಷಾ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಟೋ ಚಾಲಕರೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದು, ರಿಕ್ಷಾ ಚಾಲಕರಿಗೆ ಸರಿಯಾದ ಸೂರನ್ನ ಕಲ್ಪಿಸಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ. ಸರಿಯಾದ ನಿವೇಶನ ಲಭ್ಯವಿದ್ದಲ್ಲಿ ಅಗತ್ಯ ಇರುವ ಕಡೆ ಮತ್ತಷ್ಟು ರಿಕ್ಷಾ ನಿಲ್ದಾಣಗಳನ್ನ ನಿರ್ಮಿಸಿಕೊಡುವ ಪ್ರಯತ್ನ ಮಾಡ್ತೇನೆ ಎಂದು ಭರವಸೆ ನೀಡಿದ್ರು. ರಿಕ್ಷಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಳೆದ 2 ವರ್ಷ ಕೋವಿಡ್ ನಲ್ಲಿ ಅತ್ಯಂತ ಕಷ್ಟದ ದಿನಗಳನ್ನ ಎದುರಿಸ್ತಾ ಇರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಸಮಸ್ಯೆ, ಖಾಸಗಿ ಒಡೆತನ ಜಾಗದ ಸಮಸ್ಯೆ, ನಿತ್ಯ ಆ ದೇವಿನಗರ ರಿಕ್ಷಾ ಸ್ಟ್ಯಾಂಡ್ ಮಾಡುವಂತ ಕೆಲಸ ಮಾಡಿ. ಯಾಕಂದ್ರೆ ಅದೊಂದು ಸಂಕೇತ ನಮ್ಗೆ. ಆ ಭಾಗದಲ್ಲಿ ಒಂದು ರಿಕ್ಷಾ ಸ್ಟ್ಯಾಂಡ್ ಅದ ಅಂತ ಹೇಳಿದ್ರೆ ಅಲ್ಲೇನೋ ಒಂದು ರೀತಿ ನಮ್ಗೆ ಹೆಮ್ಮೆ. ಆ ಕೆಲಸನೂ ಮಾಡಿದ್ರೆ ಮುಂದಿನ ದಿವಸದಲ್ಲಿ ಭಟ್ಕಳದಲ್ಲಿ ಎಷ್ಟು ರಿಕ್ಷಾ ಸ್ಟ್ಯಾಂಡ್ ಬೇಕು, ಯಾವ ಭಾಗದಲ್ಲಿ ಬೇಕು, ರಸ್ತೆ ಒಂದು ಮಾಡ್ಕೊಂಡು ನೀವು ನಿಲ್ಲಿಸುವಂತ ವ್ಯವಸ್ಥೆ ಮಾಡ್ಕೊಡಿ, ಸಂಪೂರ್ಣವಾಗಿರ್ತಕ್ಕಂಥ ಸೂರು ಮಾಡಿಕೊಡುವಂತ ಕೆಲಸ ಮಾಡಿ. ಈ ರಿಕ್ಷಾ ಸ್ಟ್ಯಾಂಡ್ಗಳು ಇರ್ತಾರೆ. ಮತ್ತೆ ಇದೇನಾದ್ರೂ ರಿಕ್ಷಾ ಸ್ಟ್ಯಾಂಡ್ ಕಡಿಮೆ ಆದ್ರೆ ನಂಗೆ ಹೇಳಿ, ಇದನ್ನು ಮತ್ತೆ ಮುಂದುವರಿಸಿಕೊಳ್ಳುವಂತ ಕೆಲಸ ನಾನು ಮಾಡ್ಕೊಡ್ತೇನೆ ಅಂತಕ್ಕಂಥ ಭರವಸೆನ ತಮ್ಮೆಲ್ಲರೂ ಕೊಡ್ತಾ. ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯ ಸುಧಾರಣೆಯಲ್ಲಿ ರಿಕ್ಷಾ ಚಾಲಕರು ಕೈ ಜೋಡಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದು ವಿವರಿಸಿದ್ರು. ಬಾಂಧವ್ಯ ಮೊದಲು ಹೇಗಿತ್ತು, ಅದು ಈಗ ಮೊದಲು ಯಾವ ತರ ಇತ್ತು, ಅದು ಎಕ್ಸಾಕ್ಟ್ ಅಪೋಸಿಟ್ ಇಟ್ ಇಸ್ ನಾವು. ಮೊದಲು ಯಾವತ್ತೂ ಯಾವುದೇ ಘಟನೆಯಲ್ಲಿ ಆಟೋ ಡ್ರೈವರ್ ಗಳು ಗಲಾಟೆ ಮಾಡಿದ್ರು ಪೇಪರ್ ಎಲ್ಲ ನೀವು ಧಾರಾವಾಹಿ ತರ ಬರ್ತಿತ್ತು, ಇನ್ಕ್ಲೂಡಿಂಗ್ ಮೀ. ನಾನೇನು ಬೇರೆ ಅಲ್ಲ, ಎಲ್ಲರದ್ದು ಹೆಸರು ಡೈಲಿ ಪೇಪರ್ ಅಲ್ಲಿ ಬರೋದು. ಈಗ ಈ ತರ ಇದೆ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಏನಾದ್ರು ಒಂದು ಒಳ್ಳೆ ದೊಡ್ಡ ಸರ್ಜರಿ ಆದ್ರೆ ಎಲ್ಲ ಆಟೋ ಡ್ರೈವರ್ಗಳು ನಮ್ಮಷ್ಟೇ ಖುಷಿ ಪಡ್ತಾರೆ. ಹಾಸ್ಪಿಟಲ್ ಅಲ್ಲಿ ಏನಾದ್ರು ಒಂದು ಅಹಿತಕರ ಘಟನೆ ಆಯ್ತು, ಎಲ್ಲರೂ ನಮ್ಮ ಹಾಸ್ಪಿಟಲ್ ಅವ್ರು ಎಷ್ಟು ಅದಕ್ಕೆ ಬೇಜಾರು ಮಾಡ್ತಾರೋ ಅಷ್ಟೇ ಆಟೋ ಚಾಲಕರು ಎಲ್ಲರೂ ಬೇಜಾರು ಮಾಡ್ತಾರೆ. ಅದ್ರ ಅರ್ಥ ನಮ್ಮ ಆಸ್ಪತ್ರೆಯ ಮತ್ತು ಆಟೋ ಡ್ರೈವರ್ಗಳ ಬಾಂಧವ್ಯ ಒಂದೇ ಕುಟುಂಬದ ತರ, ಎಲ್ಲರೊಟ್ಟಿಗೆ, ಎಲ್ಲ ವೈದ್ಯರೊಟ್ಟಿಗೆ, ಸಿಬ್ಬಂದಿಯೊಟ್ಟಿಗೆ ಅಷ್ಟು ಒಳ್ಳೆ ಬಾಂಧವ್ಯದಲ್ಲಿ, ಎಲ್ಲ ಒಳ್ಳೆಯದಲ್ಲಿ ಕೆಟ್ಟದ್ರಲ್ಲಿಯೂ ನಮ್ಮ ಒಟ್ಟಿಗೆ ನಮ್ಮ ಬೆಂಬಲಕ್ಕೆ ಎಲ್ಲರೂ ನಿಂತಿದ್ದೀರಿ. ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ. ಇನ್ನು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಎಲ್ಎಸ್ ನಾಯ್ಕ್, ಭಟ್ಕಳ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಕೃಷ್ಣ ನಾಯ್ಕ ಸಿರ್ಕೇರಿ, ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಅರುಣ್, ಡಾಕ್ಟರ್ ಜನಾರ್ದನ್ ಮೊಗೇರ್, ಹಿರಿಯ ರಿಕ್ಷಾ ಚಾಲಕ ಶನಿಯಾರ್ ನಾಯ್ಕ್ ಉಪಸ್ಥಿತರಿದ್ದರು. ಆಟೋ ಚಾಲಕ ಮಾಲಕರ ಸಂಘದ ಲಕ್ಷ್ಮಣ್ ನಾಯ್ಕ್ ಎಲ್ಲರನ್ನ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು. ಇದಕ್ಕೂ ಪೂರ್ವದಲ್ಲಿ ಶಾಸಕರನ್ನ ಭಟ್ಕಳ ಸಂಶೋಧನ್ ಸರ್ಕಲ್ನಿಂದ ಸರ್ಕಾರಿ ಆಸ್ಪತ್ರೆಯವರೆಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಇನ್ನು ಭಟ್ಕಳದ ಅಸ್ಥೆಟಿಕ್ ಕಲ್ಚರಲ್ ಅಂಡ್ ಎಜುಕೇಷನ್ ಫೌಂಡೇಶನ್ ಆಶ್ರಯದಲ್ಲಿ ತಾಲೂಕಿನ ವಿದ್ಯಾಂಜಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜಿಸಲಾದ 15 ದಿನಗಳ ಅವಧಿಯ ಚಿಣ್ಣರ ಮೇಳ ಬೇಸಿಗೆಯ ಶಿಬಿರಕ್ಕೆ ರವಿವಾರ ಶಾಸಕ ಸುನಿಲ್ ನಾಯ್ಕ್ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು ದೇಶದ ಭವಿಷ್ಯವಾಗಿದ್ದಾರೆ. ಅವರ ಮೇಲೆ ಯಾವುದೇ ಒತ್ತಡವನ್ನ ಹೇರದೆ ಅವರ ಆಸಕ್ತಿ, ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಆಗಬೇಕಾಗಿದೆ. ಪಠ್ಯ ಶಿಕ್ಷಣದ ಹೊರತಾದ ಕಲೆ, ಸಂಸ್ಕೃತಿ, ಸಂಸ್ಕಾರದ ಅರಿವನ್ನ ಮಕ್ಕಳಲ್ಲಿ ಮೂಡಿಸಬೇಕು. ಮುಂದಿನ ದಿನಗಳಲ್ಲಿ ಭಟ್ಕಳದಲ್ಲಿ ಕಲಾಭವನ ನಿರ್ಮಾಣಕ್ಕೆ ಪ್ರಯತ್ನಿಸಲಾಗುವುದು ಎಂದು ವಿವರಿಸಿದರು. ಗುರಿಯನ್ನ ಸಾಧಿಸುವಂತ ಮೆಟ್ಲನ್ನ ಹರಿಸಬೇಕು ಅಂತಕ್ಕಂಥದನ್ನ ಈಗಾಗಲೇ ನಾವೆಲ್ಲರೂ ಪಾಲಕರು ಮಹದಾಸೆ. ನಮ್ಮ ಮಕ್ಕಳನ್ನ ಬೆಳೆಸಬೇಕು, ನಮ್ಮ ಮಕ್ಕಳು ಇನ್ನೂ ಕಾಂಪಿಟೇಟಿವ್ ಆಗಿ ಬೆಳೆಸಬೇಕು, ಅವರಿಗೆ ಹೆಚ್ಚಿನ ರೀತಿಯ ಶಿಕ್ಷಣ ಕೊಡಬೇಕು, ಇದನ್ನೇ ಮಾಡಬೇಕು ಅಂತಕ್ಕಂಥದನ್ನ ಈಗಾಗಲೇ ಎಲ್ಲ ಪಾಲಕ ಬಂದವರು ಮಾಡ್ತಾ ಇದ್ದಾರೆ. ನನ್ನ ವಿನಂತಿ ಅಂತ ಹೇಳಿದ್ರೆ, ಅವರಲ್ಲಿ ಯಾವ ರೀತಿ ಪ್ರತಿಭೆಗಳ ಕರಾಟೆ ಮಾಡ್ತಕ್ಕಂಥವ್ರಿಗೆ ನನಗಿಷ್ಟ ಇಲ್ಲ ಅಂತಕ್ಕಂಥ ಮಗು ಹೇಳಿದಾಗ ಅವರ ಮಾತನ್ನ ಸ್ಪಂದಿಸಿ
ನಾವು ಪಾಲಕರು ಅದನ್ನ ಮಕ್ಕಳಿಗೆ ಯಾವುದನ್ನ ಇಷ್ಟ ಇದೆ, ಯಾವ ಸಿಲೆಬಸ್ ನಲ್ಲಿ ಇಷ್ಟ ಇದೆ, ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಅವರಿಗೆ ಬಿಡುವಂತ ಕೆಲಸ ಮಾಡಬೇಕು. ನಾವು ಒತ್ತಡವನ್ನ ಮಕ್ಕಳಿಗೆ ಹಾಕಿದಾಗ ಎಲ್ಲೋ ಒಂದ್ ರೀತಿ ಏನೋ ಒಂದು ಒತ್ತಡದ ಮನೋಭಾವದಿಂದ ಅವ್ರು ಎಲ್ಲಾ ರೀತಿಯ ಜೀವನದಲ್ಲಿ ಭವಿಷ್ಯದಲ್ಲಿ ಏನೋ ತೊಂದರೆ ಆಗುವಂತ ಕೆಲಸ ಆಗ್ತದೆ. ರಂಗಭೂಮಿ ಕಲಾವಿದ ಡಿಂಗ್ರಿ ನರೇಶ್ ಕಲೆ, ಸಂಸ್ಕೃತಿ, ಮನಸ್ಸಿನ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿದ್ದು, ಪ್ರತಿ ಶಾಲೆಯಲ್ಲಿ ರಂಗಭೂಮಿ ಶಿಕ್ಷಕರನ್ನ ನೇಮಿಸಿಕೊಳ್ಳಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಈ ದಿಶೆಯಲ್ಲಿ ಶಾಸಕರು ವಿಧಾನಸಭಾ ಅಧಿವೇಶನದಲ್ಲಿ ವಿಷಯವನ್ನ ಪ್ರಸ್ತಾಪಿಸಬೇಕೆಂದು ಆಗ್ರಹಿಸಿದ್ರು. ಸದನದಲ್ಲಿ ಯಾರು ಮಾತಾಡಲಿಲ್ಲ. ನೇರವಾಗಿ ಬೀದರ್ನಲ್ಲಿ ಬಂಡೆ ಪ್ರಕಾಶಪುರವರಿಗೆ ಹಿಡ್ಕೊಂಡು ಸಾರ್ ನೀವು ಹೆಂಗಾರ ಮಾಡಿ ಮಾತಾಡಲೇಬೇಕು. ಸದನದಲ್ಲಿ ಒಬ್ಬರು ಮಾತಾಡೋದ್ರಿಂದ ಲಕ್ಷಾಂತರ ಜನ ಮಾತಾಡೋದಷ್ಟು ಧ್ವನಿ ಆಗ್ತದೆ ಮತ್ತು ಆದಷ್ಟು ಬೇಗ ಅದಕ್ಕೆ ಒಂದು ಚಾಲನೆ ಸಿಗ್ತದೆ ಅಂತ ಅಂದಾಗ ಬಂಡೆ ಪ್ರಕಾಶಪುರ ಅವರು ಮಾತಾಡಿದ್ರು, ರಂಗ ಶಿಕ್ಷಕರ ನೇಮಕ ಮಾಡಬೇಕು ಮತ್ತು ನಮ್ಮ ಭಾಗಕ್ಕೆ ಬರುವಂತ ಎಲ್ಲ ಅನುದಾನಗಳನ್ನ ನೀಡಬೇಕು ಮತ್ತು ಮಾಶಾಸನದ ಬಗ್ಗೆ ಮಾತಾಡಿದ್ರು. ಅದೇ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಬ್ಬ ರಂಗ ಶಿಕ್ಷಕ, ಒಬ್ಬ ಸಂಗೀತ ಶಿಕ್ಷಕ, ಒಬ್ಬ ಚಿತ್ರಕಲಾ ಶಿಕ್ಷಕ, ಜನಪದ ಶಿಕ್ಷಕ ನೇಮಕ ಆದ್ರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ವೈದ್ಯರು, ಸಾಹಿತಿಗಳೂ ಆದ ಡಾಕ್ಟರ್ ಆರ್.ವಿ. ಸರಾಫ್, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ರಾಜ್ಯ ಪ್ರತಿನಿಧಿ ಸದಸ್ಯೆ ಶಿವಾನಿ ಶಾಂತರಾಮ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಳ್ವೆಕೋಡಿದರ ಧರ್ಮದರ್ಶಿ ನಾರಾಯಣ್ ದೈಮನೆ, ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯ ಶೈಲಜಾ ಪ್ರಭು ಮಾತನಾಡಿದರು. ಅಸ್ಥೆಟಿಕ್ ಕಲ್ಚರಲ್ ಅಂಡ್ ಎಜುಕೇಷನ್ ಫೌಂಡೇಶನ್ ಭಟ್ಕಳ ಸುದರ್ಶನ್ ನಾಯಕ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಶಿರಾಲಿ, ಕಲಾವಿದ ರಾಜೇಶ್ ಕುಂದ್ರಿ, ಅಂತಾರಾಷ್ಟ್ರೀಯ ಕಲಾವಿದ ಬೆಳಗಾವಿಯ ಬಾಬುರಾವ್ ನಿಡೋಣಿ, ವೀಣಾ ನಾಯ್ಕ್ ಇದ್ದರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Regalia, Kajubag, Karwar.